ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಇವತ್ತು ನಾನು ಸಿಂಪಲ್ ಆಗಿ ಎಲೆಕೋಸಿನ ಬಸ್ಸಾರು ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಈ ಬಸ್ಸಾರು ಮುದ್ದೆಗೆ, ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ. ಒಂದ್ಸತಿ ಮಾಡಿ ನೋಡಿ. ಓಕೆ, ಇವಾಗ ಸಾಂಬಾರು ಮಾಡೋಣ ಬನ್ನಿ. ಇಲ್ಲಿ ನಾನು ಒಂದು ಕುಕ್ಕರ್ಗೆ 1 ಕಪ್ ಬೇಳೆ ಹಾಕಿದ್ದೀನಿ, ತೊಗರಿ ಬೇಳೆ ಹಾಕಿದ್ದೀನಿ. ಅದನ್ನ 2 ಸತಿ ಚೆನ್ನಾಗಿ ತೊಳ್ಕೊಂಡು ಬಂದಿದ್ದೀನಿ. ಹಾಗೆ ಇಲ್ಲಿ ಮೀಡಿಯಂ ಸೈಜ್ನ ಎಲೆಕೋಸನ್ನ ಸಣ್ಣಗೆ ಹೆಚ್ಕೊಂಡು ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಇಲ್ಲಿ ನಾನು 1 ಚಮಚ ನೀರು ಹಾಕ್ತಿದ್ದೀನಿ. ಓಕೆ, ಇವಾಗ ಒಂದು ಕುಕ್ಕರ್ನ ಮುಚ್ಚಿ 1 ವಿಸಿಲ್ನ ಹೊಡಿಸಿ ಸಾಕು, ಜಾಸ್ತಿ ಬೇಡ, ಒಂದೇ ವಿಸಿಲು. ಬೇಳೆ ಬೇಯೋದ್ರಲ್ಲಿ ಇಲ್ಲಿ ಮಸಾಲ ಮಾಡ್ಕೊಳ್ಳೋ ಬನ್ನಿ. ನಾವು ಫಸ್ಟ್ ಒಂದು ಕಡಾಯಿ ಇಟ್ಕೊಳ್ಳಿ. ಆ ಕಡಾಯಿ ಕಾದ ನಂತರ 1-2 ಚಮಚ ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳಿ, ಅದನ್ನ ಕೆಂಪಗಾಗೋವರೆಗೂ. ಬಸ್ಸಾರಿಗೆ ಮೇನ್ ಈ ಮಸಾಲೆನೇ ಅಂತ ಹೇಳ್ಬೋದು. ಓಕೆ, ಇವಾಗ ನಾನು ಈ ರೀತಿ ಕೆಂಪಿಗೆ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಇವಾಗ ಅದನ್ನು ಒಂದು ಪ್ಲೇಟಿಗೆ ತಗೊಂಡಿದ್ದೀನಿ. ಇವಾಗ 1 ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾನು ಒಂದು 10-12 ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಎಷ್ಟು ತಿಂತೀರೋ ಅಷ್ಟು ಹಾಕ್ಕೊಳ್ಳಿ. ಇಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ನಾನು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕೆಂಪಗೆ ಹುರ್ಕೊಳ್ಳಿ. ಓಕೆ, ಈ ರೀತಿ ಹುರ್ಕೊಂಡಿದ್ದೀನಿ ನೋಡಿ. ಇಷ್ಟು ಕೆಂಪಗಾದ್ರೆ ಸಾಕು. ಈಗ ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊಳ್ಳಿ. ಇವಾಗ ಅದೇ ಕಡೆಗೆ ಮೀಡಿಯಂ ಸೈಜ್ 3 ಟೊಮೊಟೊನ ನಾನು ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದ್ದೀನಿ. ಇದನ್ನು ಕೂಡ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮೆತ್ತಗೆ ಫ್ರೈ ಮಾಡ್ಕೊಂಡು ಬನ್ನಿ. ಓಕೆ, ಇಷ್ಟಾದರೆ ಸಾಕು ನೋಡಿ, ಇಷ್ಟು ಮೆತ್ತಗಾಗಬೇಕು. ಓಕೆ, ಇದನ್ನು ಒಂದು ಪ್ಲೇಟಿಗೆ ತೆಕ್ಕೊತೀನಿ ಇವಾಗ ನಾನು. ಓಕೆ, ಇವಾಗ ವಿಸಿಲ್ ಆರಿದೆ, ಬನ್ನಿ ನೋಡೋಣ. ಓಕೆ, ಈ ಥರ ಬಂದಿದೆ ನೋಡಿ. ಓಕೆ, ಇವಾಗ ನಾನು ಬೇಳೆಯಲ್ಲಿರುವಂಥ ನೀರಿನೆಲ್ಲ ಬಸಿತಾ ಇದ್ದೀನಿ. ನೀರು ಮತ್ತು ಬೇಳೆ ಬೇರೆ ಬೇರೆ ಆಗಬೇಕು. ಓಕೆ, ಈ ರೀತಿ ಬಸ್ಕೊತಿದ್ದೀನಿ ನೋಡಿ. ಓಕೆ, ಈ ಥರ ಬರುತ್ತೆ ಕಟ್ಟು. ಇವಾಗ ಮಸಾಲ ಮಾಡ್ಕೊಳ್ಳೋಣ ಬನ್ನಿ. ಒಂದು ಜಾರಿಗೆ 1 ಕಪ್ಪು ಕಾಯಿ ಹಾಕಿ, ನಂತರ ನಾವೆಲ್ಲ ಹುರ್ಕೊಂಡಿರ್ತೀವಲ್ವಾ, ಈರುಳ್ಳಿ, ಮೆಣಸಿನ್ಕಾಯಿ, ಜೀರಿಗೆ, ಟೊಮೊಟೊ, ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕಿ, ಇವಾಗ ಬೇಳೆನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ಇದಕ್ಕೆ ಹಾಕಿ, ಯಾಕಂದರೆ ಸಾಂಬಾರು ಮಂದವಾಗಿ ಬರಬೇಕು, ಅದಕ್ಕೋಸ್ಕರ ನಾನು ಬೇಳೆನ ಹಾಕ್ತಿದ್ದೀನಿ. ಈ ಥರ ಹಾಕ್ಕೊಂಡ್ರೆ ಸಾಂಬಾರು ಸ್ವಲ್ಪ ಮಂದವಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ರುಬ್ಕೊಂಡು ಬನ್ನಿ. ಓಕೆ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ ನೋಡಿ. ಈ ಥರ ರುಬ್ಕೊಂಡಿದ್ದೀನಿ ನಾನು. ಈ ಥರ ಇರಬೇಕು. ಓಕೆ, ಇವಾಗ ಸಾಂಬಾರು ಮಾಡೋಣ ಬನ್ನಿ. ಒಂದು ಕುಕ್ಕರ್ ಇಟ್ಕೊಳ್ಳಿ. ಮೊದಲು ತೆಗೆದಿಟ್ಕೊಂಡಿದ್ನಲ್ವ ಕಟ್ಟು, ಆ ಕಟ್ಟನ್ನ ಇಲ್ಲಿ ಹಾಕ್ತಿದ್ದೀನಿ ನಾನು. ನಂತರ ನಾನು ರುಬ್ಕೊಂಡಿದ್ನಲ್ಲ ಆ ಮಸಾಲಾನ ಹಾಕ್ತಿದ್ದೀನಿ ಇಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹೇಳಿ ಯಾವ ಥರ ಬಂದಿದೆ ಅಂತಂದು. ಓಕೆ, ಇವಾಗ ಚೆನ್ನಾಗಿ ಕೈ ಆಡಿಸಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿದ್ರೆ ಅವರಿಗೆಲ್ರಿಗೂ ತುಂಬ ಥ್ಯಾಂಕ್ ಯು. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ. ಒಂದ್ಸತಿ ನೀವು ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿತ್ತು. ನೀರು ಹಾಕಿದ ನಂತರ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಒಂದು 15 ನಿಮಿಷ ಚೆನ್ನಾಗಿ ಕುದಿಸಿ. ನೀವು ಈ ಸಾಂಬಾರು ಎಷ್ಟು ಚೆನ್ನಾಗಿ ಕುದಿಸ್ತೀರಿ ಅಷ್ಟು ಚೆನ್ನಾಗಿ ರುಚಿಯಾಗಿ ಬರೋದು ಈ ಸಾಂಬಾರು. ನಿಮಗೊಂದು ವೇಳೆ ಹುಳಿ ಕಡಿಮೆ ಅನಿಸಿದ್ರೆ ಹುಣಸೆ ಹಣ್ಣಿನ ರಸ ಕೂಡ ಹಾಕೋಬೋದು. ಈಗ ಕೊನೆಯದಾಗಿ ಒಗ್ಗರಣೆ ಕೊಡೋಣ ಬನ್ನಿ. ಇಲ್ಲಿ ನಾನು ಒಗ್ಗರಣೆ ಚೌಟ್ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿದ್ದೀನಿ. ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡ್ರೆ ಒಗ್ಗರಣೆ ರೆಡಿ ಆಗುತ್ತೆ. ಓಕೆ, ಇವಾಗ ಒಗ್ಗರಣೆನ ಸಾಂಬಾರಿಗೆ ಹಾಕಿದ್ದೀನಿ ನೋಡಿ. ಫೈನಲ್ ಆಗಿ ಈ ಥರ ಬರುತ್ತೆ ನೋಡಿ ಸಾಂಬಾರು. ನೋಡಕ್ಕೆ ಮಾತ್ರ ಚೆನ್ನಾಗಿ ಕಾಣ್ತಿದೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿತ್ತು ನೋಡಿ. ಸಾಂಬಾರೇನೋ ಆಯಿತು, ನೆಂಚ್ಕೊಳಕ್ಕೆ ಪಲ್ಯ ಬೇಕು ತಾನೆ.
ಬನ್ನಿ ಮಾಡೋಣ. ಇವಾಗ ಒಂದು ಕಡೆ ಇಟ್ಕೊಂಡಿದ್ದೀನಿ. ಆ ಕಡೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿ, ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಒಂದು ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಒಂದು 2ರಿಂದ 3 ಮೆಣಸಿಕಾಯಿ, ಸ್ವಲ್ಪ ಖಾರ ಇರುವಂಥ ಮೆಣಸಿಕಾಯಿ ನಾನು ತೊಗೊಂಡಿರೋದು. ಅದನ್ನು ಒಂದು 2-3 ಮೆಣಸಿಕಾಯಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕೆಂಪಗಾಗೋವರೆಗೂ. ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು. ಓಕೆ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಓಕೆ, ನಾನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಕೊತಾ ಇದ್ದೀನಿ. ಓಕೆ, ಇವಾಗೆಲ್ಲ ಚೆನ್ನಾಗಿ ಕಲಿಸ್ಕೊಂಡ ನಂತರ ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ. ಅರಿಶಿನ ಹಾಕ್ಕೊಂಡು ಇನ್ನೊಂದು ಸತಿ ಕಲಿಸ್ಕೊಳ್ಳಿ. ಅರಿಶಿನ ಈರುಳ್ಳಿಗೆಲ್ಲ ಹತ್ಕೊಳ್ಳೋ ರೀತಿ. ಓಕೆ, ಇವಾಗ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ನಲ್ಲ ಬೇಳೆನ, ಅದನ್ನು ಹಾಕ್ತಿದ್ದೀನಿ ಇವಾಗ. ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಬಸ್ಸಾರು ಜೊತೆ ಮುದ್ದೆ ತಿಂತಿದ್ರೆ ಒಂದು ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ. ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ ಯಾವ ಥರ ಬಂದಿದೆ ಅಂತಂದು ನನಗೆ ಕಮೆಂಟ್ ಮಾಡಿ ಹೇಳಿ. ಓಕೆ, ಇವಾಗ ನಾನು ಕೊನೆಯದಾಗಿ ಕಾಯಿ ತುರಿ ಹಾಕ್ತಿದ್ದೀನಿ. ಓಕೆ, ಇವಾಗ ಲಾಸ್ಟಾಗಿ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳಿ. ನೆಂಚ್ಕೊಳಕ್ಕೆ ಪಲ್ಯ ಕೂಡ ರೆಡಿ ಆಯಿತು. ಸಾಂಬಾರು ಆಯಿತು, ನೆಂಚ್ಕೊಳಕ್ಕೆ ಪಲ್ಯ ಕೂಡ ಆಯಿತು. ತಿನ್ನೋಕೆ ಮುದ್ದೆ ಬೇಕು ತಾನೆ? ಬನ್ನಿ, ಮುದ್ದೆ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬನ್ನಿ.